ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪಾಠ ಆಧಾರಿತ ಮೌಲ್ಯಾಂಕನ LBA 2026 ಮತ್ತು 27 ಮಾದರಿ ಪ್ರಶ್ನೆ ಪತ್ರಿಕೆ ಘಟಕ ಪರೀಕ್ಷೆ 5 ತೆಗೆದುಕೊಂಡು ಬಂದಿನಿ. ಪ್ರಥಮ PUC ಜಾಗತಿಕ ಇತಿಹಾಸ ಸಂಬಂಧಿಸಿದಂತೆ ಒಟ್ಟು 30 ಅಂಕಗಳು, ಪ್ರಶ್ನೆಗಳ ಸಂಖ್ಯೆ 20. ಯಾವ ಅಧ್ಯಾಯಗಳಂತಂದರೆ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಪುನರುಜ್ಜೀವನ ಜೊತೆಗೆ ಭೂಪಟ ಕಾರ್ಯ 1 ರಿಂದ 10 ಸ್ಥಳಗಳು ಎಂಬ ವಿಷಯದ ಬಗ್ಗೆ ನಾವೆಲ್ಲರೂ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಘಟಕ ಪರೀಕ್ಷೆ ನಿಮಗೆ 1 ರಿಂದ 5 ಏನು LBA ಘಟಕ ಪರೀಕ್ಷೆ ಆಲ್ರೆಡಿ ನಮ್ಮ ಪ್ಲೇಲಿಸ್ಟಲ್ಲಿದ್ದಾವೆ. ದಯವಿಟ್ಟು ವಿಡಿಯೋಗಳನ್ನು ಹೋಗಿ ನೋಡಿ. ಜೊತೆಗೆ ನಿಮಗೆ ನಾಳೆ ಬರುವಂಥ ಏನೊಂದು ಮಿಡ್ ಟರ್ಮ್ ಎಕ್ಸಾಮ್ ಇದೆಯಲ್ಲ, ಈ 1 ರಿಂದ 5 LBA ಪ್ರಶ್ನೆ ಪತ್ರಿಕೆಗಳ ಮೂಲಕವೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ದಯವಿಟ್ಟು ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸೊ ಹಾಗಾಗಿ ಸಣ್ಣದೊಂದು ರಿಕ್ವೆಸ್ಟು, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರಥಮ PUC ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಭಾಳಷ್ಟು ಗಂಭೀರತೆಯನ್ನು ಗಮನಿಸಬೇಕು. ಇವೆಲ್ಲವೂ ಅಭ್ಯಾಸಕ್ಕೋಸ್ಕರ ಆಗಿದ್ದರೂ ಸಹ ನಾಳೆ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗ್ತವೆ. ಹಾಗಾಗಿ ಬನ್ನಿ, ಮೊದಲನೇದು ನಾವು ಭಾಗ ಎಯನ್ನು ಗಮನಿಸ್ತಾ ಹೋಗ್ತೀವಿ. 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವರು ಆಯ್ಕೆ ಸಿ ವಾಸ್ಕೋ ಡ ಗಾಮಾ ಅಂಥೇಳಿ. ಕಮೆಂಟಲ್ಲಿ ನೀವು ನನಗೆ ತಿಳಿಸಿ, ಎಷ್ಟರಲ್ಲಿ ಬಂದು ಭಾರತದ ಕಲ್ಲಿಕೋಟೆಯ ಕೊಪ್ಪದಲ್ಲಿ ಎನ್ನುವಂಥ ಸ್ಥಳದಲ್ಲಿ ಇವನ ಬಂದು ತಲುಪ್ತಾನೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಪುನರುಜ್ಜೀವನದ ಪಿತಾಮಹ ಅಂತಂದರೆ ಆಯ್ಕೆ ಬಿ ಪೆಟ್ರಾರ್ಕ್ ಅಂತ ಹೇಳ್ತೀವಿ, ಇದು ಸರಿಯಾದ ಉತ್ತರ. ಇನ್ನು ಪುನರುಜ್ಜೀವನದ ತಾಯ್ನಾಡು ಅಂತ ಕರೆಯುವುದು ಅದು ಯಾವುದು ಅಂತಂದರೆ ಇಟಲಿಯನ್ನು ನಾವು ಪುನರುಜ್ಜೀವನದ ತಾಯ್ನಾಡು ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟು ಇನ್ನು ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋಗಿ. ಸ್ಪಷ್ಟವಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಜೊತೆಗೆ ಅತಿ ಹೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಸಿಗುವಂಥ ಮಾಹಿತಿಯನ್ನು ಸದುಪಯೋಗ ಪಡ್ಕೊಳ್ಳಿ. ಯಾರೂ ಕಮೆಂಟ್ ಮಾಡ್ತಾ ಇಲ್ಲ, ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತಾ ಇಲ್ಲ. ದಯವಿಟ್ಟು ನಮ್ಮದೊಂದೇ ರಿಕ್ವೆಸ್ಟು, ನಾವು ಮಾಡುವಂತಹ ಶ್ರಮಕ್ಕೆ ನಿಮ್ಮ ಒಂದು ಪ್ರತಿಫಲ ಬೇಕಾಗಿ ದಯವಿಟ್ಟು ಅದಕ್ಕೆ ನಾವು ಕೇಳಿಕೊಳ್ಳೋದು ಒಂದೇ, ಏನು ಅನಿಸಿಕೆ ಇದೆ ಅದರ ಬಗ್ಗೆ ನಮ್ಮ ವಿಡಿಯೋಗಳಿಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀವಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗ್ತೀನಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳ್ತಾರೆ. ಜಾನ್ ಗುಟೆನ್ಬರ್ಗ್, ಅಟೋಮನ್ ಟರ್ಕರು, ರಾಜಕುಮಾರ ಹೆನ್ರಿ, ಜಾಮೋರಿನ್ ಅಂಥೇಳಿ ಸುಮಾರು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 1453ರಲ್ಲಿ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು ಅಂತಂದರೆ ಅದು ಯಾರೀ? ಆಟೋಮನ್ ಟರ್ಕರು. ಯಾರು? ಆಟೋಮನ್ ಟರ್ಕರು ಅಂತ ಹೇಳ್ತೀವಿ. ಯಾರ್ರೀ? ಆಟೋಮನ್ ಟರ್ಕರು ವಶಪಡಿಸಿಕೊಳ್ತಾರೆ. ನೌಕಾಯಾನದ ತರಬೇತಿ ಶಾಲೆ ಸ್ಥಾಪಿಸಿದವ ಯಾರು ಅಂತಂದರೆ ರಾಜಕುಮಾರ. ಯಾರ್ರೀ? ರಾಜಕುಮಾರ ಹೆನ್ರಿ ಅಂತ ಹೇಳ್ತೀವಿ. ಯಾರ್ರೀ? ಹೆನ್ರಿ. ನೆಕ್ಸ್ಟ್ ಮುದ್ರಣ ಯಂತ್ರವನ್ನು ಕಂಡುಹಿಡಿದವ ನಿಮಗೆಲ್ಲ ಗೊತ್ತಿರಲಿ, ನೀವು ಓದಿದಿರಿ ಆಲ್ರೆಡಿ, ಜಾನ್ ಗುಟೆನ್ಬರ್ಗ್ ಅಂಥೇಳಿ ನೆನಪಿರಲಿ. ಈ ರೀತಿ ಉತ್ತರಗಳನ್ನು ನೋಡ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಬರ್ತೀನಿ ನಾನು. ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಫರ್ಡಿನೆಂಡ್ ಮೆಗಲ್ ಎನ್ನುವಂಥಕ್ಕೆ ಸಂಬಂಧಿಸಿದಂತೆ ವಿಕ್ಟೋರಿಯಾ ಹಾಗೂ ಹಡಗು ಸರಿಯಾದ ಉತ್ತರ. ಮಾರ್ಕ್ ಪೋಲೋ ಇವ್ರು ಏನಾಗಿದ್ದರು? ವೆನಿಸ್ನ ಒಬ್ಬ ವ್ಯಾಪಾರಿಯಾಗಿದ್ದರು. ಏನಾಗಿದ್ದರು? ವ್ಯಾಪಾರಿಯಾಗಿದ್ದರು. ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ನಿಯಮವನ್ನು ಹೇಳ್ತಾರೆ. ಈ ರೀತಿ ಪ್ರಶ್ನೆಗಳಿರ್ತವೆ. ದಯವಿಟ್ಟು ಆ ಪ್ರಶ್ನೆಗಳನ್ನು ಸಹ ಗಮನಿಸುವಂತೂ ಬಹಳ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ನಾನು ಕೊಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ತಪ್ಪದೇ ಕೊಡಿ. ಕಮೆಂಟಲ್ಲಿ ಸರ್ ಸೂಪರ್ ಅಂತ ಕಮೆಂಟ್ ಮಾಡಿ. ನೀವು ಮಾಡುವಂಥ ಕಮೆಂಟು ನನಗೆ ಭಾಳಷ್ಟು ಹುಮ್ಮಸ್ಸನ್ನು ತಂದುಕೊಡ್ತದೆ. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 3 ಪ್ರಶ್ನೆಗಳಿದ್ದಾವೆ. ಅಮೇರಿಕಾದ ಮುಖ್ಯ ಭೂಭಾಗವನ್ನು ಅನ್ವೇಷಿಸಿದವರು ಯಾರು ಅಂಥೇಳಿ ನಿಮ್ಗೆ ಕೇಳ್ತಾರೆ. ಅವನೇ ಯಾರು ಅಂತಂದರೆ ಆ ಹೆಸರಲ್ಲೇ ಇದೆ, ಅಮೇರಿಗೋ ವೆಸ್ಪುಸ್ಸಿ ಅಂಥೇಳಿ. ಏನ್ರಿ? ವೆಸ್ಪುಸ್ಸಿ ಅನ್ನುವಂಥದ್ದು. ಈ ಪುಸ್ಸಿ ಅಮೇರಿಕಾ ಅಂತ ಹೆಸರು ತೊಗೊಂಡೆ ಇದನ್ನು ಅಮೇರಿಕಾ ಅಂತ ಹೇಳ್ತಾರೆ. ಇನ್ನು ಪುನರುಜ್ಜೀವನ ಪದದ ಅರ್ಥ ಅಂತಂದರೆ ಪುನರ್ಜನ್ಮ ಅಂಥೇಳಿ. ಏನ್ರಿ? ಪುನರ್ಜನ್ಮ ಅಥವಾ ಪುನರಾವರ್ತನೆ, ಈಗ ಪುನರಾವಲೋಕನ ಅಂತ ಕರೀತಾರೆ. ನೆಕ್ಸ್ಟ್ ಮೊನಾಲಿಸಾ ಚಿತ್ರವನ್ನು ಯಾರು ಚಿತ್ರಿಸಿದರು ಅಂತ ಕೇಳಿದ್ದಾರೆ. ಚಿತ್ರಿಸಿದರೆ ಯಾರು ಅಂತಂದರೆ ಲಿಯೋನಾರ್ಡೋ. ನೆನಪಿರಲಿ, ಲಿಯೋನಾರ್ಡೋ ಡಾ ವಿಂಚಿ ಅಂಥೇಳಿ ಇವರು ಚಿತ್ರವನ್ನು ಚಿತ್ರಿಸ್ತಾರೆ. ಇನ್ನು ನೆಕ್ಸ್ಟು 2 ನೋಡಿ, ಕೆಳಗಿನ ಯಾವ ಒಂದು 4 ಪ್ರಶ್ನೆಗಳಿಗೆ, ಎಷ್ಟು ಪ್ರಶ್ನೆಗಳಿಗೆ? 4 ಪ್ರಶ್ನೆಗಳಿಗೆ
2 ಪದ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ಇಲ್ಲಿ ಯಾರಾದರೂ ಇಬ್ಬರು ಭೌಗೋಳಿಕ ಅನ್ವೇಷಣೆಕಾರರು ಅಂತಂದರೆ ಆಲ್ರೆಡಿ ನಮ್ಮ ಭಾರತವನ್ನು ಕಂಡಿಡಿದವ ಯಾರು? ಈ ಒಂದು ವಾಸ್ಕೋ ಡ ಗಾಮ. ಇನ್ನೊಬ್ಬ ಬರ್ತಾನೆ, ಅವನೇ ಕೊಲಂಬಸ್. ಮತ್ತು ಇನ್ನೊಬ್ಬ ಮೆಗೆಲನ್ ಅಂತ ಕರಿತೀವಿ. ಏನ್ರಿ? ಮೆಗೆಲನ್. ಈ 3 ಜನರಲ್ಲಿ ಇಬ್ಬರು ಬರೀರಿ. ಇನ್ನು ಕೊಲಂಬಸ್ನ ಸಮುದ್ರಯಾನಕ್ಕೆ ಸಹಾಯ ಮಾಡಿದ ಸ್ನೇನ್ ರಾಣಿ ಮತ್ತು ರಾಜ ಅಂತಂದರೆ ಅಲ್ಲಿ ರಾಜ ಫರ್ಡಿನೆಂಡ್ ಅಂತ ಕರೀತಾರೆ. ಯಾರ್ರಿ? ಫರ್ಡಿನೆಂಡ್. ಮತ್ತು ರಾಣಿ ಇಸ್ಬೆಲ್ ಅಂಥೇಳಿ. ರಾಣಿ ಯಾರ್ರಿ? ಇಸ್ಬೆಲ್. ಇವರು ಈ ಒಂದು ಕೊಲಂಬಸ್ನ ಸಮುದ್ರಯಾನಕ್ಕೆ ಸಹಾಯವನ್ನು ಮಾಡ್ತಾರೆ. ಪುನರುಜ್ಜೀವನದ ಎರಡು ಲಕ್ಷಣಗಳು ಅಂತಂದರೆ, ಒಂದು ಮಾನವತಾವಾದ. ಏನ್ರಿ? ಮಾನವತಾವಾದ. ಇನ್ನೊಂದು ಬರ್ತದೆ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ. ನೆನಪಿರಲಿ ಇನ್ನು ವಿಲಿಯಂ ಶೇಕ್ಸ್ಪಿಯರ್ನ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಭಾಳಷ್ಟಿದ್ದಾವೆ ಒಂದು. ಅದರಲ್ಲಿ 2, ಒಂದು ಒಥೇಲೋ, ಇನ್ನೊಂದು ಮ್ಯಾಕ್ಬೇತ್ ಅಂಥೇಳಿ. ಯಾವುದ್ರಿ? ಮ್ಯಾಕ್ಬೆತ್. ನೆನಪಿರಲಿ. ಇನ್ನು ಗೋಥಿಕ್ ವಾಸ್ತುಶಿಲ್ಪ ಶೈಲಿ ಎಂದರೇನು ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ. ನೋಡ್ರಿ, ಅದು ಗ್ರೀಕ್, ರೋಮನ್, ಹೆರಿಕ್, ಅಯೋನಿಕ್ ಮತ್ತು ಅದರ ಜೊತೆಗೆ ಇನ್ನೊಂದು 2 ಕೊರಿಯಂತಿಯನ್ ಅಂತ ಬರ್ತದೆ. ಯಾರ್ರಿ? ಕೊರಿಯಂತಿಯನ್ ಅಂಥೇಳಿ. ಈ ಶೈಲಿಗಳನ್ನು ಸಮ್ಮಿಶ್ರಣಕ್ಕೆ ನಾವೇನಂತ ಕರಿತೀವಿ? ಗೋಥಿಕ್ ವಾಸ್ತುಶಿಲ್ಪ ಶೈಲಿ ಅಂತ ಹೇಳ್ತೀವಿ. ನಾನು ವಿಡಿಯೋವನ್ನು ಹೇಳುವಾಗ ದಯವಿಟ್ಟು ಪೆನ್ಸಿಲಲ್ಲಿ ಬರ್ಕೊತಾ ಹೋಗಿ, ಯಾವುದು ಬಗ್ಗೆ ಏನು ಬಗ್ಗೆ ವಿವರಣೆ ಕೊಟ್ಟಿವಿ ಅನ್ನೋದು ಸಹ ನಿಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು, ಪ್ಯಾರಾಶೂಟನ್ನು ಯಾರು ಕಂಡುಹಿಡಿದ್ರು ಮತ್ತು ಯಾವ ವರ್ಷ ಕಂಡುಹಿಡಿದ್ರು ಅಂತ ಕೇಳಿದರೆ, ಈ ಪ್ಯಾರಾಶೂಟನ್ನು ಕಂಡುಹಿಡಿದವರು ಲಿಯೋನಾರ್ಡೋ ಡಾ ವಿಂಚಿ ಅವರು ಕಂಡುಹಿಡ್ತಾರೆ. 1480ರಲ್ಲಿ. ಎಷ್ಟರಲ್ಲಿ? 1480ರಲ್ಲಿ ಇದನ್ನು ಕಂಡುಹಿಡ್ತಾರೆ. ಗೆಲಿಲಿಯೋ ಅವರು ಯಾವುದಾದ್ರು 2 ಶೋಧನೆಗಳು ಅಂತ ಕೇಳ್ತಾರೆ. ಒಂದು ಗಡಿಯಾರ ಲೋಲಕ. ಏನ್ರಿ? ಒಂದು ಗಡಿಯಾರ ಲೋಲಕ. ಇನ್ನೊಂದು ನಾವು ಇದು ಹೇಳ್ತೀವಲ್ಲ, ಉಷ್ಣ ಮಾಪಕ. ಏನ್ರಿ? ಉಷ್ಣ ಮಾಪಕ. ಈ 2 ಅದಕ್ಕಿಂತ ಇನ್ನು ವಾಯುಭಾರದ ಮಾಪಕನೂ ಕಂಡಿದ್ದಾರೆ. ಇನ್ನು ಕೊನೆಗೆ ಈ ಮೈಕಲ್ ಏಂಜಲ್ ರಚಿಸಿದ 2 ಚಿತ್ರಗಳು ಯಾವುವು ಅಂತಂದರೆ ದಿ ಲಾಸ್ಟ್ ಜಡ್ಜ್ ಅಂಥೇಳಿ. ಏನ್ರಿ? ದಿ ಲಾಸ್ಟ್ ಜಡ್ಜ್ ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಡೇ ಆ್ಯಂಡ್ ನೈಟ್. ಡೇ ಆ್ಯಂಡ್ ನೈಟ್ ಎನ್ನುವಂಥ 2 ಕೃತಿಗಳಿದ್ದಾವೆ. ಸೊ 2 ಅಂಕದ ಪ್ರಶ್ನೆಗೆ ಬೇಕಾಗಿತ್ತು ಮಾಹಿತಿಯನ್ನು ಕೊಟ್ಟೆ. ಇಲ್ಲಿ 2 ನಿಮಗೆ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯಗಳು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಮೊದಲು ಇಲ್ಲಿ ನೋಡೋಣ ನಾವು ಏನಿದೆ. ಭೌಗೋಳಿಕ ಅನ್ವೇಷಣೆ ಕಾರಣಗಳು ಪರಿಣಾಮಗಳು ಕೇಳಿದ್ದಾರೆ. ಹಾಗಾದರೆ ಭೌಗೋಳಿಕ ಅನ್ವೇಷಣೆ ಫಸ್ಟ್ ಕಾರಣವನ್ನು ನೋಡೋಣ. ಮೊದಲನೇದು ಏನಾಗ್ತದಪ್ಪ? ಈ ಒಂದು ಕಾನ್ಸ್ಟಂಟಿನೋಪಲ್ ಎನ್ನುವಂಥ ನಗರವನ್ನು ಟರ್ಕರು ವಶಪಡಿಸಿಕೊಳ್ತಾರೆ. 1ನೇ ಪಾಯಿಂಟ. 2ನೇದು ಪೂರ್ವ ರಾಷ್ಟ್ರಗಳ ಸರಕುಗಳಿದ್ದ ಬೇಡಿಕೆ. ಈ ಪೂರ್ವ ರಾಷ್ಟ್ರಗಳೇನದಾವಲ್ಲ ಇವುಗಳ ಸರಕುಗಳಿಗೆ ಬಹಳಷ್ಟು ಬೇಡಿಕೆ ಇತ್ತು. 3ನೇ ಪಾಯಿಂಟು, ಪ್ರವಾಸಿಗರ ವರದಿ ಕೊಡ್ತಾಯಿದ್ರು. ಪ್ರವಾಸಿಗರು ವರದಿ ಏನು ಕೊಡ್ತಾಯಿದ್ರು? ಅಲ್ಲೆಲ್ಲ ಭಾಳಷ್ಟು ಒಳ್ಳೆಯ ರೀತಿಯಾದಂಥ ಸಂಪದ್ಭರಿತ ದೇಶಗಳಿದ್ದಾವೆ. ವೈಡೂರ್ಯಗಳಿಂದ, ಸಂಪತ್ತಿನಿಂದ ಮತ್ತು ಈ ಏನು ನೂರಾರು ಸಂಸ್ಕಾರ ಮತ್ತು ಈ ಏನಂತೀವಿ ನಾವು ಈ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಇನ್ನಿತರ ದವಸ ಧಾನ್ಯಗಳಾಗಿರ್ಬೋದು, ಇವೆಲ್ಲವೂ ಭಾಳಷ್ಟು ಇದ್ದಾವೆ ಅಂಥೇಳಿ ಈ ಪೂರ್ವ ರಾಷ್ಟ್ರದ ಬಗ್ಗೆ ಸರಕುಗಳ ಬೇಡಿಕೆ ಮಾಹಿತಿಯನ್ನು ಕೊಡ್ತಿರ್ತಾರೆ. ಮತ್ತು ರಾಜಕುಮಾರನ ಏನು ಒಬ್ಬ ರಾಜಕುಮಾರ ಇರ್ತಾನಲ್ಲ, ಈ ಹೆನ್ರಿಯ ಪರಿಶ್ರಮ ಬಹಳಷ್ಟಿದೆ. ಏನ್ರಿ? ಪರಿಶ್ರಮ ಬಹಳಷ್ಟಿದೆ ಇದರಲ್ಲಿ. ಜೊತೆಗೆ ವೈಜ್ಞಾನಿಕ ಕಾರಣಗಳು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತೀವಿ. ವೈಜ್ಞಾನಿಕ ಕಾರಣಗಳು ಅಂತ ಹೇಳ್ತೀವಿ. ಇನ್ನು ಪುನರುಜ್ಜೀವನ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇಲ್ಲಿ 1 ಪಾಯಿಂಟ್ ಹೇಳ್ತೀನಿ. ಸಾಹಿತ್ಯ ಬರ್ತದೆ. ಏನು ಬರ್ತದೆ? ಸಾಹಿತ್ಯದಲ್ಲಿ ಡಾಂಟೆ ಡಿ
ಡಿವೈನ್ ಕಾಮಿಡಿ ಬರ್ತದೆ, ಪೆಟ್ರಾಕ್ನ ಲಾರಾ ಆಫ್ರಿಕಾ ಅಂತ ಬರ್ತದೆ, ಮೆಕ್ಯಾವೆಲಿಯ ದಿ ಪ್ರಿನ್ಸ್ ಬರ್ತದೆ, ಇನ್ನು ಬೊಕಾಸಿಯೋದ ಡೆನ್ಮಾರ್ ಅನ್ನೋದು ಬರ್ತದೆ, ಇನ್ನು ವಿಲಿಯಮ್ ಶೇಕ್ಸ್ಪಿಯರ್ನ ಜೂಲಿಯಟ್ ಸೀಸರ್ ಮತ್ತು ರೋಮಿಯೋ ಜೂಲಿಯಟ್ ಕಥೆಗಳು ಬರ್ತವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ 2ರಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ನೆನಪಿರಲಿ ನಿಮಗೆ. ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ಈ ಗೋತಿಕ್ ಶೈಲಿಯಲ್ಲಿ ಬರ್ತದಲ್ಲ, ಗ್ರೀಕ್, ರೋಮನ್, ಡೋರಿಕ್, ಅನೋಮಿಕ್ ಮತ್ತು ಕೊರಿಯಂತರಿ. ಚಿತ್ರಗಾರರಂತ ಡಾವೆಂಚಿ ಮತ್ತು ಮೈಕಲ್ ಎಂಜಲೋ. ಈ ಲಿಯೋಲ ಮೊನಾಲಿಸಾ ಚಿತ್ರವನ್ನು ಬರಿತಾನೆ. ಇನ್ನು ದಿ ಲಾಸ್ಟ್ ಜಡ್ಜ್ಮೆಂಟ್. ಈ ರೀತಿ ಭಾಳಷ್ಟಲ್ಲಿ ನಾವು ನೋಡ್ತೀವಿ. ಇನ್ನು 3ನೇದು ವಿಜ್ಞಾನ ಅಂತ ಬರ್ತದೆ. ಏನ್ರಿ ವಿಜ್ಞಾನದಲ್ಲಿ ಈ ಜಾಕೂಟ್ ನ್ಯೂಪರ್ ಏನು ಮಾಡ್ತಾನೆ ಅಂತಂದರೆ ಸಿರಿಂಜನ ಶಸ್ತ್ರಚಿಕಿತ್ಸೆಯನ್ನು ಕಂಡಿಡ್ತಾನೆ. ಲಿಯೋ ಡಾವೆಂಚಿ ಪ್ಯಾರಾಶೂಟನ್ನು ಕಂಡುಹಿಡಿತಾನೆ. ಕೋಪರ್ನಿಕಸ್ ಸೌರಕೇಂದ್ರ ಸಿದ್ಧಾಂತ ಕಂಡುಹಿಡಿತಾನೆ. ಥಾಮಸ್ ರಿಪ್ಪರ್ ದೂರದರ್ಶಕ ಯಂತ್ರ ಅಭಿವೃದ್ಧಿಪಡಿಸ್ತಾನೆ. ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣ ಕಂಡುಹಿಡಿದ್ರು. ವಿಲಿಯನ್ ಹಾರ್ಮೆ ರಕ್ತದ ಪರಿಚಲನೆ ಕಂಡುಹಿಡ್ದ. ಇನ್ನು ಗುಟನ್ಬರ್ಗ್ ಮುದ್ರಣ ಯಂತ್ರವನ್ನು ಕಂಡುಹಿಡ್ದ ಅಂತೇಳಿ ನೀವು ಈ ರೀತಿ ಉತ್ತರವನ್ನು ಬರಿತಾ ಹೋಗಿ. ಸೊ ಇದಿಷ್ಟು ನಿಮಗೆ ಪ್ರಥಮ PUCಯ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು LBA ಪ್ರಶ್ನೆ ಪತ್ರಿಕೆ 5 ಆಗಿತ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಅತಿ ಹೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಹೆಂಗಾಗಬೇಕು ಅಂತಂದರೆ, ನೀವು ನನ್ನ ಮೇಲಿಟ್ಟಿರುವಂಥ ಸ್ವಾಭಿಮಾನ ಮತ್ತು ನಾನು ನಿಮ್ಮ ಕನಸುಗಳನ್ನು ನನಸು ಮಾಡುವಂಥ ಕನಸನ್ನು ಹೊತ್ಕೊಂಡಿರೋದ್ರಿಂದ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಜೀವನ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.